ನಾಟಕ ಕಂಪನಿ ವತಿಯಿಂದಲೂ ಎಲ್ಲ ಆಗಮಿಸಿರುವ ಭಕ್ತಾದಿ ವತಿಗಳಿಂದ ಅನಂತಕೋಟಿ ನಮ್ಮನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾಟಕವನ್ನು ಗುಂಗು ಹಿಡಿಶಾಳೆ ಗಂಗಿ ಅರ್ಥಾತ್ ಮಗಳಾಗಿ ಬಂದಳು ಸೊಸೆಯಾಗಿ ನಿಂತಳು ಎಲ್ಲ ಮಕ್ಕಳ ಹತ್ರ ಹಾಗೆ ತಾಯಂದಿರ ಹತ್ರ 5 ರೂಪಾಯಿ ತೆರೆದಾಳ ಬೈಪಾಸ್ ತೆರೆದಾಳ ಏನು ಸತ್ತಾದಳ್ಳಿ ಐತಿ ಬರೀ 5 ರೂಪಾಯಿ ತರದಾಳ ಸರಿ ಎಲ್ಲಿ ತರದಾಳ ಹೆಂಗ ತರದಾಳ ತೋರ್ಸಲಿ ಒಂದೀಗ ನೀನು ಹಿರಿದವಳೆ ಅದು ತೆರೆದಾಳ ಅಲ್ಲ ಈ ಬನ್ನಟ್ಟಿ ಬಾಜು ತೆರೆದಾಳ ಫೋನ್ ಮೂರ ಹಾಳು ಮಾಡಲಿ ಆಗ ತರದಾಳಲ್ಲಿ ತೇರ್ದಾಳ ಅನ್ನೋ ಮಗನ ನಂದು ಹಳ್ಳಿ ಇಲ್ಲ ಏನು ನಾಲಿಗೆ ನಿಂದು ಹೊಳ್ಳ ಅನ್ನೋದು ನಾಯಿ 5 ರೂಪಾಯಿ ರೆಡಿ ಮಾಡಿ ಹೂವ ಐ ಮಲ್ಯ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗಿರತಿ ಜೀವನ ಹೆಂಗ ಕಲಿತಿ ನನ್ನ ಮರೆತು ನೀ ಹೆಂಗಿರತಿ ಜೀವನ ಹೆಂಗ ಕಲಿತಿ ಕೈಮಿಗಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಹಿಮಾವೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಹಿಮಾವೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ ಸರ್ಕಾರಿ ಧಾರಾವಾಹಿ ಅಲ್ಲ ಸುಮ್ಮನೆ ನೋಡಿದ್ರೆ ಏನಾಗಿರ್ತಿ ನನಗೆ ಬಹಳ ಖುಷಿ ಆತಪ್ಪ ಅಮ್ಮ ಬಹಳ ಖುಷಿ ಆಯ್ತು ಮಗನ ನಾ ಹೇಳೋ ಸ್ಟೈಲ್ ಮಗನ ಅದು ಇಟ್ಟು ಚಂದ ಅಲ್ಲ ಮಗನ ಬೆಳಗ ಮುಂಜಾನೆ ಮನೆ ಮುಂದೆ ಮಂದಿ ಪಾಳೆ ಹಚ್ಚಿರ್ತಾರ ಪಾಳೆ ನನ್ನ ಜೊತೆ ವಿಡಿಯೋ ಮಾಡಕ ಯಾರು ತಗೊಂಡು ಮಗ ನನ್ನ ಟಿಕ್ ಟಿಕ್ ರಾಜ ಅದನ್ನ ಟಿಕ್ ಟಿಕ್ ರಾಜ ಟಿಕ್ ಅಲ್ಲ ಟಿಕ್ ಟಾಕ್ ರಾಜ ಅದ ರಾಜ ರಾಜ ಹೋಗ್ಬಿಡು ನಿನ್ನ ಮಗಳು ಮುಕ್ತನ ಯಾಕೆ ಬಿಡ್ತಾರ ಹೇಳ್ಬೇಕಾ ಅದೊಂದು ವಿಚಿತ್ರ ವಿಸ್ಮಯಕಾರಿ ಘಟನೆ ಆ ವಿಷಯ ನೀನು ಯಾರ ಮುಂದೆ ಹೇಳಿದ್ರೆ ಮಾತ್ರ ನೀನು ಮುಂದೆ ಹೇಳ್ತಾನೆ ನಿಮ್ಮ ಕಾಕ ಮಾದೇವನಲ್ಲಿ ಬರೀ ಸಂಗಿ ಮಾಡ್ತಾನ ಸಮಸ್ಯೆ ಐತೆ ಅಂತ ಹೇಳಿ ಅದಕ್ಕೆ ಸಂಗಿಗೆ ಅನ್ನೋದು ಯಾವ ಹೊಸಳಿ ಮನೆ ಹೇಳ್ಕೊಂಡ್ ಬಂದಿರಿ ಅದ ನೆಟ್ಟ ನೆಟ್ಟ ಹೊಡಿತಾರ ನಿಮ್ಮಾಗ ಬುದ್ಧಿ ಬಂದು ಹೊರಗ ಹೊಡೆಯಕತ್ತಲ್ಲ ಕಾಯಿಲೆ ಎಣ್ಣೆ ಮದ್ದಿ ಬೇಡ ಮುಂದೆ ಬೇಡ ಇಡು ಬೇಡ ಇದು ಸರ್ಕಾರದ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬರ್ತೀನಿ ಸಲುವಾಗಿ ನನ್ನ ಗೆಳತಿಯ ಬಾವಿಯ ನೀರ್ ಸನಿಹ ಎಲ್ಲಿ ತಂದಿರಿ ಜಾತ್ರೆ ಬಂದ್ಬಿಡು ನನ್ನ ಮಗನ ಚಪ್ರ ಹೊರಗೆ ನೀನು ಮಜಾ ಮಾಡ್ತೀನಿ ಏನೋ ಹೊರಗೆ ಹೊರ ನಮ್ಮ ಸಂಸ್ಥೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು 2 ಬಾರಿ ನಾವು ಕ್ಯಾಂಪ್ ಮಾಡಿದ್ವಿ 2016 ಹಾಗೂ 2023ರಲ್ಲಿ ಒಳ್ಳೆ ರೀತಿಯಿಂದ ಸಹಕಾರ ಸಿಕ್ಕಿತು. ಈಗ ನಮ್ಮ ಸಂಸ್ಥೆ ಸದ್ಯ ನೇಸರ್ಗಿ ಹತ್ರ ಹಣಬರಹಟ್ಟಿ ಜಾತ್ರೆಯಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವದಂದು ನಮ್ಮ ಸಂಸ್ಥೆಯನ್ನ ಇಲ್ಲಿ ವೇದಿಕೆಗೆ ಕರೆಸಿ ನಾಟಕ ಆಡೋರು ಇಲ್ಲಿಯ ಪ್ರಾಯೋಜಕರು ಆರ್ಗನೈಸರ್ ಆದಂತಹ ಶ್ರೀಯುತ ಸುರೇಶ್ ದೋತ್ರೆ, ತಾನಾಜಿ ಅಣ್ಣ ಹಾಗೂ ಅಂಕೇಕರ್ ಸರ್, ಬಾಲಚಂದ್ರ ಸರ್, ಇವರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಮುಂದಿನ ಬಾರಿಯೂ ಯಾವುದೇ ರೀತಿಯ ನಾಟಕ ಸಂಸ್ಥೆ ಬಂದಾಗ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಕಲೆಯನ್ನು ಉಳಿಸಿ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊಳ್ತಿದ್ವಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆಯಲ್ಲಿ ಅಷ್ಟೇ 10 ಗಂಟೆಗೆಲ್ಲ ನಾಟಕ ಪ್ರದರ್ಶನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಹೊಸ ಅನುಭವ. ಸಿಟಿ ಮಿಡಲ್ ಅಲ್ಲಿ ಇಷ್ಟ 10, 10:30, 11 ಗಂಟೆಗೆ ನಾಟಕ ಪ್ರಾರಂಭ ಮಾಡೋದು. ಯಾಕಂದ್ರೆ ಯಾರು ಕೂತ್ಕೊಳ್ಳೋದಿಲ್ಲ. ವೀಕೆಂಡ್ ಆದ್ರೆ, ಸ್ಯಾಟರ್ಡೆ ಆದ್ರೆ ನಾಟಕ ನೋಡಿ ಸಂಡೇ ರೆಸ್ಟ್ ಮಾಡ್ತಾರೆ.
ಬಾಕಿದವರು ಅಫಿಷಿಯಲ್ ವರ್ಕಿಗೆ ಹೋಗೋದಲ್ಲ, ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನಾಟಕಕ್ಕೆ ಜನಗಳಿಗೆ ಎದ್ದೆದ್ದು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಇದೀವಿ. ಅದರಂತೆ ಇವತ್ತು ನಾಟಕಕ್ಕೆ ಆಗಮಿಸಿದಂತ ಶ್ರೀಯುತ ಪರಶುರಾಮ್ ಒಡ್ಡರ್ ಸಾಕಿನ್ ಕುಂಬಾರ್ ಒಪ್ಪ ಕಲಾವಿದರು. ಇವರು ಪರಶುರಾಮ್ ಒಡ್ಡರ್ ಅವರು ಕೂಡ ಕಲಾವಿದರು. ಅವರು ಇವತ್ತಿನ ನಾಟಕದಲ್ಲಿ ಸುಮಂಗಲ ಪಾತ್ರ ಮಾಡಿದಂತಹ ಧನುಶ್ರೀ ಕಲ್ಲೂರ್ ಇವರಿಗೆ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತದೆ. ಅದೇ ರೀತಿ ಇವತ್ತು ನಾಟಕಕ್ಕೆ ಆಗಮಿಸಿದಂತಹ ದಯಾನಂದ್ ಚಿಕ್ಕಮಾಡಿ ಬೈಲೊಂಗ್ಲ ಇವರು ನನ್ನ ಪಾತ್ರಕ್ಕೆ 501 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಸ್ವೀಕರಿಸಿ ಆ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನಮ್ಮ ಸಂಘದ ನಾಟಕದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ನಮ್ಮ ನಾಟಕ ಬೇಕಾದಲ್ಲಿ ನಾಟಕ ಬಿಟ್ಟ ಬಳಿಕ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾಟಕವಾಗಿ ರಸಮಂಜರಿ, ಹಾಸ್ಯ ಸಂಜೆ, ಸೆಲೆಬ್ರಿಟಿ ಫಂಕ್ಷನ್ ಎಂತ ದೊಡ್ಡ ಕಾರ್ಯಕ್ರಮಗಳಿದ್ರು ನಾವು ನೆರವೇರಿಸಿಕೊಡ್ತೀವಿ. ಸಂಘದ ಬಗ್ಗೆ ಅತಿಯಾದ ಪ್ರೀತಿ ವಿಶ್ವಾಸ ಇಟ್ಟು ಸದಾಕಾಲ ಕಲಾವಿದರನ್ನ ಬೆಳೆಸಬೇಕು ಅಂತ ನಾನು ನಿಮ್ಮ ಹತ್ರ ಹೃದಯ ತುಂಬಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಎಲ್ಲರಿಗೂ ಶುಭ ರಾತ್ರಿ.